ಬೆಳಗಿನ ಬೆಳಕು. ಅರಣ್ಯಕಾಂಡ 16ನೇ ಅಧ್ಯಾಯ. ಪಾಳೆಯದಲ್ಲಿ ದಂಗೆ. ಇಸ್ರಾಯೇಲ್ಯರು ಅರಣ್ಯದಲ್ಲಿ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಂತೆ ಇನ್ನೊಂದು ಗಂಭೀರವಾದ ದಂಗೆ ಎದ್ದಿತು. ಈ ಬಾರಿಯೂ ತೊಂದರೆಯು ಪಾಳೆಯದ ಹೊರಗಿನ ಶತ್ರುವಿನಿಂದ ಬರಲಿಲ್ಲ, ಅದು ಇಸ್ರಾಯೇಲಿನ ಒಳಗಿನಿಂದ. ಅದರಲ್ಲೂ ಯೆಹೋವನ ಸೇವೆಯಲ್ಲಿ ಈಗಾಗಲೇ ಪ್ರಮುಖ ಜವಾಬ್ದಾರಿಗಳನ್ನು ಪಡೆದಿದ್ದ ವ್ಯಕ್ತಿಗಳಿಂದಲೇ ಬಂದಿತ್ತು. ಅರಣ್ಯಕಾಂಡ 16ನೇ ಅಧ್ಯಾಯವು ಕೋರಹ, ದಾತಾನ್ ಮತ್ತು ಅಬೀರಾಮರ ದಂಗೆ, 250 ಮಂದಿ ಗೌರವಾನ್ವಿತ ನಾಯಕರ ಪಾಲ್ಗೊಳ್ಳುವಿಕೆ, ದಂಗೆಕೋರರ ಮೇಲೆ ಯೆಹೋವನ ನ್ಯಾಯ ತೀರ್ಪು, ಮರುದಿನವೇ ಸಭೆಯು ಮಾಡಿದ ಮತ್ತೊಂದು ದಂಗೆ, ಮತ್ತು ಅಂತಿಮವಾಗಿ ಪಾಳೆಯದಲ್ಲಿ ಸಪ್ತಮಾರಿ ಹರಡುತ್ತಿದ್ದಾಗ ಆಹಾರೋನನ ಸಜೀವರಿಗೆ ನಿರ್ಜೀವರಿಗೆ ಮಧ್ಯ ನಿಂತಿದ್ದನ್ನು ದಾಖಲಿಸುತ್ತದೆ. ಇದು ಅರಣ್ಯದ ಪ್ರಯಾಣದಲ್ಲಿ ಅತ್ಯಂತ ಗಂಭೀರವಾದ ಅಧ್ಯಾಯಗಳಲ್ಲಿ ಒಂದಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಭಾಗವಾಗಿ ವಿವರವಾಗಿ ಅಧ್ಯಯನ ಮಾಡುವ ಮೊದಲು ಇಂದು ನಾವು ಇದರ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ಕೋರಹನು ಸಾಮಾನ್ಯ ಇಸ್ರಾಯೇಲನಾಗಿರಲಿಲ್ಲ, ಅವನು ಕೆಹಾತ್ಯರ ವಂಶದ ಲೇವಿಯನಾಗಿದ್ದನು. ಮತ್ತು ಕೆಹಾತ್ಯರಿಗೆ ಈಗಾಗಲೇ ಅತ್ಯಂತ ಪವಿತ್ರವಾದ ಜವಾಬ್ದಾರಿಯನ್ನು ನೀಡಲಾಗುತ್ತಿತ್ತು. ಆಹಾರೋನನು ಮತ್ತು ಅವನ ಕುಮಾರರು ಪರಿಶುದ್ಧವಾದ ವಸ್ತ್ರಗಳನ್ನು ಮುಚ್ಚಿದ ನಂತರ ದೇವದರ್ಶನ ಗುಡಾರದ ಈ ಪವಿತ್ರ ಉಪಕರಣಗಳನ್ನು ಹೊರಲು ಅವರನ್ನು ನೇಮಿಸಲಾಗಿತ್ತು. ಇದೊಂದು ಅಸಾಧಾರಣವಾದ ಕರೆಯಾಗಿತ್ತು, ಏಕೆಂದರೆ ಕೆಹಾತ್ಯರು ಅರಣ್ಯದ ಉದ್ದಕ್ಕೂ ಪವಿತ್ರ ವಸ್ತುಗಳನ್ನು ಹೊತ್ತುಕೊಂಡು ಸಾಗುತ್ತಿದ್ದರು. ಅಂದರೆ ತಮ್ಮ ಜನರ ಮಧ್ಯೆ ಇರುವ ಯೆಹೋವನ ಸಾನ್ನಿಧ್ಯವನ್ನು ಪ್ರತಿನಿಧಿಸುವ ವಸ್ತುಗಳನ್ನೇ ಅವರು ಹೊರುತ್ತಿದ್ದರು. ಆದರೂ ಯೆಹೋವನು ತನಗೆ ನೀಡಿದ ಸ್ಥಾನದಿಂದ ಕೋರಹನಿಗೆ ತೃಪ್ತಿ ಇರಲಿಲ್ಲ. ಅವನು ರೂಬೇನ್ ಗೋತ್ರದ ಎಲೀಯಾಬನ ಕುಮಾರನಾದ ದಾತಾನ್ ಮತ್ತು ಅಬೀರಾಮನೊಡನೆ ಹಾಗೂ ಪೆಲೇತನ ಮಗನಾದ ಓನಾನನೊಡನೆ ಸೇರಿಕೊಂಡನು. ಅವರೊಂದಿಗೆ ಹೆಸರಾಂತ ಹಾಗೂ ಪ್ರಭಾವಶಾಲಿ ನಾಯಕರಾದ ಸಭೆಯ 250 ಮಂದಿ ಪ್ರಮುಖರು ಸೇರಿಕೊಂಡರು. ಅವರೆಲ್ಲರೂ ಒಟ್ಟಾಗಿ ಮೋಶೆ ಮತ್ತು ಆರೋನರನ್ನು ಎದುರಿಸಿ, ನೀವು ಹೆಚ್ಚೆಚ್ಚಾಗಿ ಅಧಿಕಾರ ಮಾಡುತ್ತಿದ್ದೀರಿ, ಸಭೆಯವರೆಲ್ಲರೂ ಪರಿಶುದ್ಧರೇ, ಯೆಹೋವನ ಅವರ ಮಧ್ಯದಲ್ಲಿದ್ದಾನೆ. ಹೀಗಿರಲಾಗಿ ನೀವು ಯೆಹೋವನ ಸಭೆಯ ಮೇಲೆ ನಿಮ್ಮನ್ನು ಹೆಚ್ಚಿಸಿಕೊಳ್ಳುವುದೇಕೆ ಎಂದರು. ಅರಣ್ಯಕಾಂಡ 16ನೇ ಅಧ್ಯಾಯ 3ನೇ ವಾಕ್ಯ. ಅವರ ಮಾತುಗಳು ಸಭೆಯನ್ನು ಸಮರ್ಥಿಸುವಂತೆ ಕೇಳಿಸಿದರೂ ಅವುಗಳ ಅಡಿಯಲ್ಲಿ ಖುದ್ದು ದೇವರೇ ಸ್ಥಾಪಿಸಿದ ವ್ಯವಸ್ಥೆಗೆ ಸವಾಲು ಹಾಕುವ ಉದ್ದೇಶವಿತ್ತು. ಮೋಶೆ ಅವರ ಆಪಾದನೆಯನ್ನು ಕೇಳಿದಾಗ ಅಡ್ಡ ಬಿದ್ದು ಮುಖವನ್ನು ನೆಲಕ್ಕೆ ಹಚ್ಚಿಕೊಂಡನು. ಅವನು ತಕ್ಷಣವೇ ತನ್ನ ಸ್ಥಾನಕ್ಕಾಗಿ ಹೋರಾಡಲಿಲ್ಲ ಅಥವಾ ತನ್ನ ಘನತೆಯನ್ನು ಸಮರ್ಥಿಸಿಕೊಳ್ಳಲಿಲ್ಲ. ಬದಲಾಗಿ ಅವನು ಇಡೀ ವಿಷಯವನ್ನು ದೇವರ ಮುಂದೆ ಇಟ್ಟನು. ಯೆಹೋವನು ತನಗೆ ವಾದವರು ಯಾರು ಮತ್ತು ತನ್ನ ಸಮೀಪಕ್ಕೆ ಬರಲು ತಾನು ಯಾರನ್ನು ಆರಿಸಿಕೊಂಡಿದ್ದೇನೆ ಎಂಬುದನ್ನು ಆತನೇ ತೋರಿಸಿಕೊಡುವೆನೆಂದು ಆತನು ಕೋರಹನಿಗೂ ಅವನ ಕಡೆಯವರಿಗೂ ತಿಳಿಸಿದನು. ಕೋರಹ ಮತ್ತು 250 ಜನರು ಧೂಪರಾತಿಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಬೆಂಕಿ ಮತ್ತು ಧೂಪವನ್ನು ಹಾಕಿ ದೇವರ ಮುಂದೆ ನಿಲ್ಲಬೇಕಾಗಿತ್ತು. ಈ ಪ್ರಶ್ನೆಯು ವಾದದಿಂದಾಗಲಿ ಅಥವಾ ಜನಪ್ರಿಯತೆಯಿಂದಾಗಲಿ ಬಗೆಹರಿಸುತ್ತಿರಲಿಲ್ಲ. ಯೆಹೋವನು ತಾನು ಯಾರನ್ನು ಆರಿಸಿಕೊಂಡಿದ್ದಾನೆಂಬುದನ್ನು ಬಯಲುಪಡಿಸಿದನು. ನಂತರ ಮೋಶೆ ನೇರವಾಗಿ ಕೋರಹನೊಂದಿಗೆ ಮಾತನಾಡಿ ದೇವರು ಈಗಾಗಲೇ ಲೇವಿಯರಿಗೆ ನೀಡಿದ ಹಕ್ಕನ್ನು ನೆನಪಿಸಿದನು. ಏಕೆಂದರೆ ಯೆಹೋವನು ಅವರನ್ನು ಇಸ್ರಾಯೇಲರಿಂದ ಪ್ರತ್ಯೇಕಿಸಿ ಗುಡಾರದ ಸೇವೆ ಮಾಡಲು ಮತ್ತು ಸಭೆಯ ಮುಂದೆ ಶುಶ್ರೂಷೆ ಮಾಡಲು ತನ್ನ ಬಳಿಗೆ ಸೇರಿಸಿಕೊಂಡಿದ್ದನು. ಆಗ ಮೋಶೆಯು, ಇದು ನಿಮಗೆ ಸಣ್ಣ ವಿಷಯವೇ ಎಂದು ಒಂದು ಚುಚ್ಚುವ ಪ್ರಶ್ನೆಯನ್ನು ಕೇಳಿದನು. ಕೋರಹನು
ಪವಿತ್ರವಾದ ಕರೆಯನ್ನು ಪಡೆದಿದ್ದನು, ಆದರೆ ಅವನು ಅದನ್ನು ತೀರಾ ಸಣ್ಣದೆಂಬಂತೆ ನಡೆಸಿಕೊಳ್ಳಲು ಪ್ರಾರಂಭಿಸಿದನು. ತರುವಾಯ ಮೋಶೆಯು ಕೋರಹನು ನಿಜವಾಗಿಯೂ ಏನನ್ನು ಬಯಸುತ್ತಿದ್ದಾನೆಂಬುದನ್ನು ಬಯಲಿಗೆಳೆಯುತ್ತಾ, ನೀವು ಯಾಜಕತ್ವವನ್ನು ಪಡೆದುಕೊಳ್ಳಲು ಹುಡುಕುತ್ತಿದ್ದೀರಾ ಎಂದು ಕೇಳಿದನು. ಆದುದರಿಂದ ಆರೋನನ ಮೇಲಿದ್ದ ಕೋರಹನ ಸಮಾಧಾನವು ಮನೆಯಲ್ಲಿ ಯೆಹೋವನ ಮೇಲಿನ ದಂಗೆಯಾಗಿತ್ತು, ಏಕೆಂದರೆ ಆರೋನನ ನೇಮಿಸಿದವನು ದೇವರೇ ಆಗಿದ್ದನು. ದಾತಾನ್ ಮತ್ತು ಅಬೀರಾಮನಿಗೆ ಬೇರೆಯೂ ದೂರ ಇತ್ತು. ಮೋಶೆಯು ಅವರನ್ನು ಕರೆಸಿದಾಗ ಅವರು ಬರಲು ನಿರಾಕರಿಸಿದರು. ಮೋಶೆಯು ತಮ್ಮನ್ನು ಹಾಲು ಜೇನು ಹರಿಯುವ ದೇಶದಿಂದ ಅರಣ್ಯದಲ್ಲಿ ಕೊಲ್ಲುವುದಕ್ಕಾಗಿ ಕರೆತಂದಿದ್ದಾನೆ ಎಂದು ಅವರು ಅವನ ಮೇಲೆ ಆರೋಪ ಮಾಡಿದರು. ಆಘಾತಕಾರಿ ಸಂಗತಿಯೆಂದರೆ ಅವರು ವಾಗ್ದಾದ ನಾಡಿನ ಕುರಿತು ಯೆಹೋವನು ಬಳಸಿದ ಮಾತನ್ನೇ ತಮ್ಮ ದಾಸತ್ವ ನಾಡಾಗಿದೆ ಈಜಿಪ್ಟನ್ನು ವಿವರಿಸಲು ಬಳಸುತ್ತಿದ್ದರು. ತಾವು ಕಾನಾನ್ ದೇಶವನ್ನು ಪ್ರವೇಶಿಸದೆ ಇದ್ದುದಕ್ಕೆ ಅವರು ಮೋಶೆಯನ್ನೇ ನಿಂದಿಸಿದರು. ಆದರೆ ಅವರು ಆ ದೇಶವನ್ನು ಪ್ರವೇಶಿಸಲು ವಿಫಲರಾಗಿದ್ದಕ್ಕೆ ಮೋಶೆಯು ಕಾರಣರಾಗಿರಲಿಲ್ಲ. ಅರಣ್ಯಕಾಂಡ 14ನೇ ಅಧ್ಯಾಯ 4ರಲ್ಲಿ. ಯೆಹೋವನು ಆಜ್ಞಾಪಿಸಿದಾಗ ಆ ಜನರೇ ಆತನನ್ನು ನಂಬಲು ಮತ್ತು ಮೇಲಕ್ಕೆ ಹೋಗಲು ನಿರಾಕರಿಸಿದರು. ಈಗ ಅವರು ತಮ್ಮ ಸ್ವಂತ ದಂಗೆಯ ಪರಿಣಾಮಗಳಿಗೆ ಯೆಹೋವನಿಂದ ನೇಮಿಸಲ್ಪಟ್ಟ ಸೇವಕರನ್ನೇ ನಿಂದಿಸುತ್ತಿದ್ದರು. ಮೋಶೆಯು ತೀವ್ರ ದುಃಖಿತನಾಗಿ ಈ ವಿಷಯವನ್ನು ದೇವರ ಮುಂದೆ ತಂದನು. ಮರುದಿನ ಕೋರಹನು ಮತ್ತು ಅವನ ಗುಂಪು ಗುಡಾರದ ಬಾಗಿಲಲ್ಲಿ ಕೂಡಿಕೊಂಡರು. ಆ 250 ಮಂದಿ ಧೂಪವನ್ನು ಅಪೇಕ್ಷಿಸುತ್ತಾ ತಮ್ಮ ಧೂಪರಾತಿಗಳೊಂದಿಗೆ ನಿಂತುಕೊಂಡರು. ಅದೇ ಸಮಯದಲ್ಲಿ ಕೋರಹನು ಸಭೆಯನ್ನೆಲ್ಲ ಮೋಶೆ ಮತ್ತು ಆರೋನನಿಗೆ ವಿರುದ್ಧವಾಗಿ ಸೇರಿಸಿದನು. ತರುವಾಯ ಯೆಹೋವನ ಪ್ರಭಾವವು ಸಭೆಯೆಲ್ಲಕ್ಕೂ ಕಾಣಿಸಿಕೊಂಡಿತು. ಅರಣ್ಯಕಾಂಡ 16ನೇ ಅಧ್ಯಾಯ 19ನೇ ವಾಕ್ಯ. ನ್ಯಾಯ ತೀರ್ಪು ಬರಲಿರುವುದರಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವಂತೆ ಯೆಹೋವನು ಮೋಶೆ ಮತ್ತು ಆರೋನನಿಗೆ ಹೇಳಿದನು. ಆದರೂ ಮತ್ತೊಮ್ಮೆ ಈ ಇಬ್ಬರು ವ್ಯಕ್ತಿಗಳು ಸಾಷ್ಟಾಂಗವೆರಗಿ ದಂಗೆಯನ್ನು ಮುನ್ನಡೆಸುತ್ತಿರುವವರ ಪಾಪಕ್ಕಾಗಿ ಇಡೀ ಸಭೆಯು ನಾಶವಾಗಬಾರದು ಎಂದು ವಿನಂತಿಸಿಕೊಂಡರು. ಆಗ ಯೆಹೋವನು ಕೋರಹ, ದಾತಾನ್ ಮತ್ತು ಅಬೀರಾಮರ ಡೇರೆಗಳಿಂದ ದೂರ ಸರಿಯುವಂತೆ ಜನರಿಗೆ ಆಜ್ಞಾಪಿಸಿದನು. ಮತ್ತು ಮೋಶೆಯು ಈ ಜನರಿಗೆ ಸೇರಿದ ಯಾವುದನ್ನು ಮುಟ್ಟಬಾರದೆಂದು ಅವರು ಎಚ್ಚರಿಸಿದನು. ದಾತಾನ್ ಮತ್ತು ಅಬೀರಾಮನು ಹೊರಗೆ ಬಂದು ತಮ್ಮ ಕುಟುಂಬದವರೊಂದಿಗೆ ತಮ್ಮ ಡೇರೆಗಳ ಬಳಿ ಬಾಗಿಲಿನಲ್ಲಿ ಉದ್ಘಾಟತನದಿಂದ ನಿಂತುಕೊಂಡರು. ಮೋಶೆಯು ತನ್ನ ಸ್ವಂತ ಆಸೆಯಿಂದ ಕ್ರಿಯೆ ನಡೆಸಿಲ್ಲ ಎಂಬುದನ್ನು ಸಾಬೀತುಪಡಿಸಲು ಯೆಹೋವನು ಒಂದು ಅಸಾಧಾರಣ ಸೂಚನೆಯನ್ನು ನೀಡುವುದೆಂದು ಸಾರಿದನು. ಈ ಮನುಷ್ಯನು ಸಾಮಾನ್ಯ ಮರಣವನ್ನು ಅಪ್ಪಿದರೆ ಯೆಹೋವನು ತನ್ನನ್ನು ಕಳುಹಿಸಿಲ್ಲ ಎಂದರ್ಥ. ಆದರೆ ಯೆಹೋವನು ಸಂಪೂರ್ಣವಾಗಿ ಹೊಸದಾದ ಒಂದನ್ನು ಮಾಡಿ ಭೂಮಿಯು ತನ್ನ ಬಾಯನ್ನು ತೆರೆದು ಅವರನ್ನು ನುಂಗಿಬಿಟ್ಟರೆ ಆಗ ಇಸ್ರಾಯೇಲರು ತಿಳಿಯುವರು. ಈ ಮನುಷ್ಯರು ಯೆಹೋವನನ್ನು ತಿರಸ್ಕರಿಸಿದರು. ಮೋಶೆಯು ಮಾತನಾಡಿ ಮುಗಿಸಿದ ತಕ್ಷಣವೇ ಅವರು ಅಡಿಯಲ್ಲಿದ್ದ ನೆಲವು ಬೀರಿತು, ಸೀಳಲ್ಪಟ್ಟಿತು. ಭೂಮಿಯು ಬಾಯ್ದೆರೆದು ಆ ದಂಗೆಯೊಂದಿಗೆ ಸಂಬಂಧಪಟ್ಟವರನ್ನು ಅವರ ಆಸ್ತಿಪಾಸ್ತಿಗಳೊಂದಿಗೆ ನುಂಗಿ ಹಾಕಿತು. ಮತ್ತು ಸುತ್ತಲಿದ್ದ ಇಸ್ರಾಯೇಲರು ಭೀತಿಯಿಂದ ಓಡಿಹೋದರು. ಅದೇ ಸಮಯದಲ್ಲಿ ಯೆಹೋವನಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸಿದ ಆ 250 ಜನರನ್ನು ದಹಿಸಿಬಿಟ್ಟಿತು. ಆ ನ್ಯಾಯ ತೀರ್ಪು ನೇರವಾಗಿ ಅವರ ಪಾಪಕ್ಕೆ ಸಂಬಂಧಿಸಿತು. ಯೆಹೋವನು ತಮಗೆ ನೀಡದಿರದ ಯಾಜಕತ್ವದ ಹಕ್ಕುಗಳನ್ನು ಅವರು ಬಯಸಿದರು ಹಾಗೂ ಧೂಪರಾತಿಗಳೊಂದಿಗೆ ಆತನ ಬಳಿಗೆ ಬಂದಿದ್ದರು. ಆದುದರಿಂದ ಅವರ ಧೂಪರಾತಿಗಳನ್ನು ಸುಮ್ಮನೆ ಎಸೆದು ಹಾಕಲಿಲ್ಲ. ದೇವರು ಆರೋನನ ಮಗನಾದ ಎಲ್ಯಾಜರನಿಗೆ ಆ ತಾಮ್ರದ ಧೂಪರಾತಿಗಳನ್ನು ಬೆಂಕಿಯಿಂದ ಕಲೆ ಹಾಕಲು ಆಜ್ಞಾಪಿಸಿದನು, ಏಕೆಂದರೆ ಅವರು ಯೆಹೋವನ ಮುಂದೆ ಸಮರ್ಪಿಸಲ್ಪಟ್ಟು ಪವಿತ್ರವಾಗಿದ್ದವು.
ಅವುಗಳನ್ನು ತಟ್ಟಿ ಬಡಿಸಿ ರೇಜುಗಳನ್ನಾಗಿ ಮಾಡಿ ಯಜ್ಞವೇದಿಗೆ ಹೊದಿಕೆಯನ್ನಾಗಿ ಬಳಸಲಾಯಿತು. ಅದು ಒಂದು ಶಾಶ್ವತ ಸ್ಮಾರಕವಾಗಿತ್ತು. ಆ ಯಜ್ಞವೇದಿಯನ್ನು ನೋಡಿದ ಪ್ರತಿಯೊಬ್ಬ ಇಸ್ರಾಯೇಲ್ಯರು, ಯಾವ ಅನಧಿಕೃತ ವ್ಯಕ್ತಿಯು ಯೆಹೋವನ ಮುಂದೆ ಧೂಪವನ್ನು ಅರ್ಪಿಸಲು ಸಹಾಯಪಟ್ಟು ಕೋರಹ ಮತ್ತು ಅವನ ಗುಂಪಿನಂತಾಗಬಾರದು ಎಂಬುದನ್ನು ನೆನಪಿಸಿಕೊಳ್ಳಬೇಕಾಗಿತ್ತು. ಅರಣ್ಯಕಾಂಡ 16ನೇ ಅಧ್ಯಾಯ 36-40. ಯೆಹೋವನ ಶಿಸ್ತು ಕರ್ಮವನ್ನು ಅವರು ಯಾವ ಉಪಕರಣಗಳ ಮೂಲಕ ಸವಾಲು ಮಾಡಿದ್ದಾರೋ ಅವುಗಳನ್ನೇ ಅವರ ದಂಗೆಗೆ ಪುನರಾವರ್ತಿಸಿದಂತೆ ಶಾಶ್ವತ ಎಚ್ಚರಿಕೆಯಾಗಿದ್ದವು. ನಾವು ಆ ಅಧ್ಯಾಯವು ಅಲ್ಲಿಗೆ ಮುಗಿಯುತ್ತದೆ ಎಂದು ನಿರೀಕ್ಷಿಸಬಹುದು. ಖಂಡಿತವಾಗಿಯೂ ಭೂಮಿಯು ಬಾಯ್ತೆರುವುದನ್ನು ಮತ್ತು ಯೆಹೋವನಿಂದ ಬೆಂಕಿ ಬರುವುದನ್ನು ಕಣ್ಣಾರೆ ಕಂಡ ಮೇಲೆ ಇಸ್ರಾಯೇಲ್ಯರು ಮತ್ತೆಂದೂ ದಂಗೆ ಏಳಲು ಧೈರ್ಯಪಡುವುದಿಲ್ಲ ಎಂದೇ ಭಾವಿಸುತ್ತೇವೆ. ಆದರೆ ಆಶ್ಚರ್ಯಕರವಾಗಿ ತೀರಾ ಮರುದಿನವೇ ಆ ಸಭೆಯು ಮೋಶೆ ಮತ್ತು ಆರೋನನಿಗೆ ವಿರುದ್ಧವಾಗಿ, ನೀವು ಯೆಹೋವನ ಜನರನ್ನು ಕೊಂದಿದ್ದೀರಿ. ಅರಣ್ಯಕಾಂಡ 16ನೇ ಅಧ್ಯಾಯ 41ನೇ ವಾಕ್ಯ. ದೇವರು ನ್ಯಾಯತೀರ್ಪನ್ನು ತಮ್ಮ ಸ್ವಂತ ಕಣ್ಣುಗಳಿಂದಲೇ ನೋಡಿದರು. ಆದರೂ ಅದಕ್ಕಾಗಿ ಮೋಶೆ ಮತ್ತು ಆರೋನರನ್ನೇ ನಿಂದಿಸಿದರು ಹಾಗೂ ಮತ್ತೊಮ್ಮೆ ಅವರಿಗೆ ವಿರುದ್ಧವಾಗಿ ಕೂಡಿಕೊಂಡರು. ಆ ಮೇಘವು ಗುಡಾರವನ್ನು ಮುಚ್ಚಿತು ಮತ್ತು ದೇವರ ಪ್ರಭಾವವು ಮತ್ತೆ ಪ್ರತ್ಯಕ್ಷವಾಯಿತು. ನ್ಯಾಯತೀರ್ಪು ಬೀಳಲು ಪ್ರಾರಂಭವಾಯಿತು ಮತ್ತು ಪಾಳೆಯದಲ್ಲಿ ಮಹಾಮಾರಿ ಕಾಡಿಗೆ ಹರಡಿತು. ಮೋಶೆಯು ನಡೆಯುತ್ತಿದ್ದ ಸಂಗತಿಯು ಗಂಭೀರತೆಯನ್ನು ತಕ್ಷಣವೇ ಅರ್ಥ ಮಾಡಿಕೊಂಡನು. ಅವನ ಆರೋನನಿಗೆ ತನ್ನ ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯಿಂದ ಬೆಂಕಿಯನ್ನು ಅದರಲ್ಲಿ ಹಾಕಿ ಧೂಪವನ್ನು ಸೇರಿಸಿ ಅವರಿಗಾಗಿ ಪ್ರಾಯಶ್ಚಿತ್ತ ಪಡಲು ಬೇಗನೆ ಸಭೆಯ ಮಧ್ಯಕ್ಕೆ ಹೋಗುವಂತೆ ಹೇಳಿದನು. ಆರೋನನು ವಿಧೇಯನಾದನು. ಮಹಾಮಾರಿಯು ಈಗಾಗಲೇ ಪ್ರಾರಂಭವಾಗಿತ್ತು. ಆದರೆ ಆರೋನನು ಜನರ ತೀರ ಮಧ್ಯಕ್ಕೆ ಓಡಿ ಹೋಗಿ ಧೂಪವನ್ನು ಅರ್ಪಿಸಿ ಅವರಿಗಾಗಿ ಪ್ರಾಯಶ್ಚಿತ್ತ ಮಾಡಿದನು. ಅಲ್ಲಿ ಅರಣ್ಯಕಾಂಡ 16ನೇ ಅಧ್ಯಾಯ ನಮಗೆ ಅತ್ಯಂತ ಶಕ್ತಿಯುತವಾದ ಚಿತ್ರಣಗಳಲ್ಲಿ ಒಂದನ್ನು ನೀಡುತ್ತದೆ, ಏಕೆಂದರೆ ಅವನು ಸತ್ತವರಿಗೂ ಬದುಕುವವರಿಗೂ ಮಧ್ಯೆ ನಿಂತುಕೊಂಡನು. ಹೀಗೆ ಆ ಮಹಾಮಾರಿಯು ನಿಂತು ಹೋಯಿತು. ಅರಣ್ಯಕಾಂಡ 16ನೇ ಅಧ್ಯಾಯ 48ನೇ ವಾಕ್ಯ. ಕೋರಹನು ಕೀಳಾಗಿ ಕಂಡಿದ್ದ ಅದೇ ಯಾಜಕತ್ವವು ಈಗ ಸಭೆಯ ಪ್ರಾಣಗಳನ್ನು ಉಳಿಸಲು ಸೇವೆಯನ್ನು ಮಾಡುತ್ತಿತ್ತು. ಜನರು ಆರೋನನಿಗೆ ವಿರುದ್ಧವಾಗಿ ದೂರುತ್ತಿದ್ದರು. ಅವರು ಅವರ ನೇಮಗಳನ್ನು ಪ್ರಶ್ನಿಸಿದರು. ಅವರ ಯಾಜಕತ್ವವನ್ನು ಸವಾಲು ಮಾಡಿದವರನ್ನು ಅವರು ಬೆಂಬಲಿಸಿದರು. ಆದರೂ ನ್ಯಾಯತೀರ್ಪು ಬಂದಾಗ ಆರೋನನು ಸುರಕ್ಷಿತವಾಗಿ ದೂರದಲ್ಲಿ ನಿಂತು ಅವರು ಸಾಯುವುದನ್ನು ನೋಡುತ್ತಾ ಇರಲಿಲ್ಲ. ಅವನು ಅವರ ಮಧ್ಯಕ್ಕೆ ಓಡಿ ಹೋಗಿ ಅವರಿಗಾಗಿ ಮಧ್ಯಸ್ಥಿಕೆ ವಹಿಸಿದನು. ಆ ಮಹಾಮಾರಿಯು ನಿಲ್ಲುವಷ್ಟರಲ್ಲಿ 14,700 ಜನರು ಸತ್ತು ಹೋಗಿದ್ದರು. ಇದಲ್ಲದೆ ಕೋರಹನ ದಂಗೆಯಲ್ಲಿ ಸತ್ತವರನ್ನು ಹೊರತುಪಡಿಸಿ ಹೀಗೆ ಆರೋನನಿಗೆ ಈ ಸ್ಥಾನ ಏಕೆ ಇರಬೇಕು ಎಂದು ಜನರು ಕೇಳುವುದರೊಂದಿಗೆ ಪ್ರಾರಂಭವಾಗುವ ಈ ಅಧ್ಯಾಯವು ಅದೇ ಜನರಿಗಾಗಿ ಆರೋನನು ಸಾವು ಮತ್ತು ಬದುಕಿನ ಮಧ್ಯೆ ನಿಲ್ಲುವುದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಕೋರಹನಿಗೂ ತನ್ನ ಸ್ವಂತ ಕರೆಯ ಕುರಿತಿದ್ದ ಅಸಮಾಧಾನದಿಂದ ಹಿಡಿದು ಅದು ಹೊಟ್ಟೆ ಕಿಚ್ಚು ಮತ್ತು ದುರಾಶೆಯಾಗಿ ಬೆಳೆದು ದೂರಿನ ಸುತ್ತ ಇತರರನ್ನು ಒಟ್ಟುಗೂಡಿಸಿ ಕೊನೆಗೆ ಯೆಹೋವನ ಸೇವಕರ ವಿರುದ್ಧವೇ ಒಂದು ಸಂಘಟಿತ ದಂಗೆಗಾಗಿ ನಿಲ್ಲುವವರೆಗೂ ಆ ದಂಗೆಯು ಹೇಗೆ ಬೆಳೆಯುತ್ತದೆ ಎಂಬುದಕ್ಕೂ ಈ ಅಧ್ಯಾಯವು ನಮಗೆ ತೋರಿಸುತ್ತದೆ. ನಾಳೆಯಿಂದ ಪ್ರಾರಂಭಿಸಿ ಯೆಹೋವನ ಚಿತ್ತವಿದ್ದರೆ ನಾವು ಸ್ವತಃ ಕೋರಹನನು ಅವನಿಗೆ ಈಗಾಗಲೇ ನೀಡಲಾಗಿದ್ದ ಪವಿತ್ರವಾದ ಜವಾಬ್ದಾರಿಯನ್ನು, ಅದಕ್ಕೆ ಬದಲಾಗಿ ಅವನು ಏನನ್ನು ಬಯಸಿದನು ಮತ್ತು ದೇವರಿಂದ ನೀಡಲ್ಪಟ್ಟ ಕರೆಯ ಕುರಿತಾದ ಅಸಮಾಧಾನವು ಅರಣ್ಯದ ಪ್ರಯಾಣದ ಅತಿ ದೊಡ್ಡ ದಂಗೆಗಳಲ್ಲಿ ಒಂದಾಗಿ ಹೇಗೆ ಬೆಳೆಯಿತು ಎಂಬುದನ್ನು ಅಧ್ಯಯನ ಮಾಡಲಿದ್ದೇವೆ.
ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನಿನ್ನ ಪ್ರತಿಯೊಬ್ಬ ಸೇವಕರನ್ನು ಅವರವರ ಸ್ಥಾನಕ್ಕೆ ನೇಮಿಸುವವನೇ, ನೀನು ನಮಗೆ ನೀಡಿದ ಕರೆಯನ್ನು ಕೀಳಾಗಿ ಕಾಣುವ ಅಸಮಾಧಾನದಿಂದ ನಮ್ಮ ಹೃದಯಗಳನ್ನು ಕಾಯು. ನಿನ್ನ ಶಿಸ್ತು ಕ್ರಮದ ವಿರುದ್ಧ ಹೊಟ್ಟೆಕಿಚ್ಚು, ದುರಾಶೆ ಮತ್ತು ದೂರುಗಳನ್ನು ಒಟ್ಟುಗೂಡಿಸುವುದರಿಂದ ನಮ್ಮನ್ನು ದೂರವಿಡು. ನಮ್ಮ ಸ್ವಂತ ಸ್ಥಾನಕ್ಕಾಗಿ ಹೋರಾಡುವ ಬದಲು ಮೋಶೆಯಂತೆ ನಿನ್ನ ಮುಂದೆ ಸಾಷ್ಟಾಂಗ ಬೀಳುವುದನ್ನು ನಮಗೆ ಕಲಿಸಿಕೊಡು. ಮತ್ತು ಸಾಯುತ್ತಿರುವವರ ಮಧ್ಯಕ್ಕೆ ಓಡಿ ಹೋಗಿ ಮಧ್ಯಸ್ಥಿಕೆ ವಹಿಸುವ ಯಾಜಕನಿಗಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ನಮಗೂ ಮತ್ತು ನಾವು ಅರ್ಹವಾಗಿರುವ ನ್ಯಾಯತೀರ್ಪಿಗೂ ಮಧ್ಯೆ ನಿಲ್ಲುವ ಆ ಕರುಣೆಯನ್ನು ನಾವು ಎಂದಿಗೂ ಕೀಳಾಗಿ ಕಾಣದಿರೋಣ. ನನ್ನ ಮನಸ್ಸೇ, ದೇವರಿಗಾಗಿ ಮೌನವಾಗಿ ಕಾದುಕೊಂಡಿರು. ನನ್ನ ನಿರೀಕ್ಷೆಯು ಆತನಿಂದಲೇ ಬರುತ್ತದೆ. ಕೀರ್ತನೆಗಳು 62ನೇ ಅಧ್ಯಾಯ 5ನೇ ವಾಕ್ಯ. ಸತ್ತವರಿಗೂ ಮತ್ತು ಬದುಕಿರುವವರಿಗೂ ಮಧ್ಯೆ ನಿಲ್ಲುವ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.